ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲಿ ವಾಕ್ಸಮರ ಮುಂದುವರೆದಿದ್ದು ಜಮೀರ್ ಬಣಕ್ಕೆ ಟಾಂಗ್ ಕೊಟ್ಟ ಶಾಸಕ ತನ್ವೀರ್ ಸೇಠ್ ಪಕ್ಷ ಇಲ್ಲ ಅಂದಮೇಲೆ ಮುಗೀತು, ವೈರತ್ವ ಸಾಧಿಸಬಾರದು ಅಂದಿದ್ದಾರೆ. ಜಾತಿಗಾಗಿ ಪಕ್ಷ ಅಲ್ಲ, ಸಿದ್ಧಾಂತಕ್ಕಾಗಿ ಪಕ್ಷ ಅನ್ನೋದು ನೆನಪಿರಲಿ. ಅನುಕಂಪ ಇದ್ದ ಕಡೆ ಟಿಕೆಟ್ ಕೊಡ್ತಾರೆ, ನನಗೂ ಹಾಗೆ ಕೊಟ್ಟಿದ್ರು. ಸಂಧಾನ ಮಾಡಿ ಅಂತ ಕೆಲವರಿಗೆ ಹೇಳಿತ್ತು, ಆದ್ರೆ ಮಾಡಲಿಲ್ಲ. ಟಿಕೆಟ್ ವಿಚಾರ ವೈಯಕ್ತಿಕವಾಗಿ ತೆಗೆದುಕೊಂಡು ಪಕ್ಷಕ್ಕೆ ನಷ್ಟ ಮಾಡಿದ್ರು. ಮತದಾರರಿಗೆ ಗೊಂದಲ ಸೃಷ್ಟಿಸಿ ಪಕ್ಷಕ್ಕೆ ವರಿಷ್ಠರಿಗೆ ಮುಜುಗರ ತಂದ್ರು. ಜಮೀರ್ ಅಬ್ದುಲ್ ಜಬ್ಬಾರ್ಗೆ ತನ್ವೀರ್ ಸೇಠ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಚುನಾವಣೆ ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಕಣ್ತೆರೆಯುವಂತಹ ಒಂದು ಸ್ಪಷ್ಟತೆ ನಮ್ಮ ಮುಂದೆ ಕಾಣ್ತಾ ಇದೆ. ಯಾವುದೇ ರಾಜಕೀಯ ಪಕ್ಷವಾಗಿರ್ಬೋದು, ಅದರ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರುವಂಥದ್ದು. ಒಂದು ಪ್ರತ್ಯೇಕವಾದಂಥ ಜಾತಿಗೆ ಒಂದು ಪಕ್ಷ ಇಲ್ಲ. ಒಂದು ಪಕ್ಷದ ಸಿದ್ಧಾಂತ ಒಪ್ಕೊಂಡಂತಹ ಸಂದರ್ಭದಲ್ಲಿ ಪ್ರಯತ್ನ ಮಾಡಬೇಕಾಗಿರೋ ನಾವೆಲ್ಲರೂ ಮಾಡಿದ್ದೇವೆ. ಜಿಜ್ಞಾಸಿನಲ್ಲಿ ಪಕ್ಷ ಅಂತಿಮವಾಗಿ ಸಮರ್ಥನ ಅಭ್ಯರ್ಥಿಯಾಗಿ ಮಾಡಿದ ಮೇಲೆ ಪಕ್ಷದ ಕಾರ್ಯಕರ್ತರಾಗಿ ನಾವು ನಮಗೆ ಹೊಣೆಗಾರಿಕೆ ಕೊಟ್ಟಂಥದ್ದು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ನಾವು ಪಕ್ಷದ ಪರ ಕೆಲಸ ಮಾಡಿದ್ದೀವಿ. ಮುನುಸಿನ ಮನಸ್ಸು ವೈಮನಸ್ಸಿಟ್ಕೊಂಡಂತಹ ಸಾವಿರ ಅದಕ್ಕೆ ವೇದಿಕೆ ಬೇರೆ ಇದೆ. ಸಾರ್ವಜನಿಕೆಯಲ್ಲಿ ತಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದು ಅದು ಎಲ್ಲೋ ಒಂದು ಕಡೆಗೆ ಪಕ್ಷದ ವರಿಷ್ಠರಿಗೂ ಮುಜುಗರ ಆಗಿದೆ, ಪಕ್ಷಕ್ಕೂ ಮುಜುಗರ ಆಗಿದೆ. ಆದರೆ ನಮ್ಮ ಮತ್ತು ಮಲ್ಲಿಕಾರ್ಜುನ್ ಮಧ್ಯೆ ಇರುವಂಥ ಬಾಂಧವ್ಯನ ಹಾಳು ಮಾಡುವಂಥ ಪರಿಸ್ಥಿತಿ ತಂದಿದ್ದಾರೆ. ಅದಕ್ಕೆ ಕಾರಣರು ಯಾರಿದ್ದಾರೆ ಅವ್ರ ಮೇಲೆ ನೀವು ಸ್ಪಷ್ಟವಾದಂತಹ ನಿಲುವನ್ನು ನೀವು ಸಾರಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನು ಸ್ಥಳೀಯರು ಪಕ್ಷದ ವರಿಷ್ಠರ ಮುಂದೆ ಹೇಳಿದ್ದಾರೆ. ನೋಡಿ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪಕ್ಷಕ್ಕೆ ಮತ್ತು ಅಲ್ಲಿ ಸ್ಥಳೀಯವಾದಂತಹ ಜನರಲ್ಲಿ ಗೊಂದಲ ಮೂಡಿಸಿ ಮುಜುಗರ ತರುವಂತಹ ಕೆಲಸ ನಡೆದಿರುವಂಥದ್ರಲ್ಲಿ ಯಾರೂ ಎಲಗಾಡ್ಸೋಕ್ಕಾಗಲ್ಲ. ಚುನಾವಣೆ 2.5 ವರ್ಷ ಸಿಎಂ ಸ್ಥಾನ ಹಂಚಿಕೆ ಅನ್ನೋ ಮಾತಿತ್ತು. ಸದ್ಯಕ್ಕೆ ಗಾಳಿ ಸುಂಟರ ಗಾಳಿ ಎದ್ದಿದೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಏನೇನಾಗ್ತಾರೋ ಗೊತ್ತಿಲ್ಲ. ನನ್ನನ್ನು ದೆಹಲಿಗೆ ಕರೆದಿದ್ರು ನಾನು ಹೋಗೋದಿಲ್ಲ. ಸಚಿವ ಸಂಪುಟಕ್ಕೆ ಸರ್ಜರಿ ಖಚಿತ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ತನ್ವೀರ್ ಹೇಳಿದ್ದಾರೆ. ರಾಜ್ಯದ ರಾಜಕೀಯ ವಲಯದಲ್ಲಿ ಈ ಹಿಂದೆ ಆದಂತಹ ಮಾತು ಅದು ಯಾರು ಮಾತಾಡಿದ್ರು, ಹೇಗೆ ಮಾತಾಡಿದ್ರು, ಎಲ್ಲಿ ಮಾತಾಡಿದ್ರು ಅನ್ನೋದು ಕೂಡ ಮಾಧ್ಯಮದಲ್ಲೇ ಬಂದಂಥದ್ದು. ಆ ಸಂದರ್ಭದಲ್ಲಿ ಏನಾಯಿತು, 2.5 ವರ್ಷ ಅಂತ ಹೇಳಿದರು. ಈಗ 3ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ಆ ಕಾರಣದಿಂದ ಒಂದು ಕೂಗು ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ನಮ್ಮ ಮುಂದೆ ಇದೆ. ಹಿರಿಯ ಶಾಸಕರೆಲ್ಲ ಸೇರಿ ಡೆಲ್ಲಿಗೆ ಹೋಗಬೇಕು ಅನ್ನೋ ತೀರ್ಮಾನ ತಗೊಂಡಿದ್ರು. ಈ ಚುನಾವಣೆ ಘೋಷಣೆ ಆದ ಕಾರಣದಿಂದ ಯಾರೂ ಹೋಗಿರಲಿಲ್ಲ. ಚುನಾವಣೆ ಮುಗಿದಿದೆ. ಒಂದು ತಂಡ ಸುಮಾರು 18-20 ಜನ ಡೆಲ್ಲಿಗೆ ಹೋಗಿದ್ದಾರೆ. ನನಗೂ ಕೂಡ ಕರೆದಿದ್ರು. ಆ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಆದರೆ ನಾನು ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ. ತೀರ್ಮಾನ ಏನೇ ಆಗಬೇಕಾದ್ರೂ ಯಾರ ಬುಡಕ್ಕೆ ಬರುತ್ತೆ ಅವರೇ ಸ್ವತಃ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಧ್ಯಮದವ್ರಿಗೆ ಅವ್ರು ಹಂಚ್ಕೊಂಡಿದ್ದಾರೆ. ಹೋಗಿರೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ. ಹೋಗಿರುವಂಥವ್ರಿಗೆ ನಾವು ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಅದರಿಂದ ಪರಿಣಾಮ ಏನು ಬರುತ್ತೆ ಅದು ಬಂದಾಗ ಆ ಥರದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ನನ್ನ ನಿರೀಕ್ಷೆ ಬಂದಾಗ ಬರುತ್ತೆ ಅನ್ನೋ ನಿರೀಕ್ಷೆನಲ್ಲಿ ನಾನಿದೆ. ರಾಜ್ಯದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.